ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಳ ಗ್ರಾಮದಲ್ಲಿ ಸಾರಾಯಿ ಕುಡಿದ ಅಮಲಿನಲ್ಲಿ ಸ್ನೇಹಿತನನ್ನು ಬೆಂಕಿ ಹಚ್ಚಿ ಕೊಲೆಯಾದ ವ್ಯಕ್ತಿಯನ್ನು ಅಥಣಿ ತಾಲೂಕಿನ ಜನವಾಡ ಗ್ರಾಮದ ಬಸಪ್ಪ ತಳವಾರ್ ಎಂದು ತಿಳಿದು ಬಂದಿದೆ. ಕೊಲೆ ಮಾಡಿದ ವ್ಯಕ್ತಿ ಹನಗಂಡಿ ಗ್ರಾಮದ ಮಾಲಿಂಗಪ್ಪ ಸಿದ್ದರಾಯ್ ಬಿದ್ರಿ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ ಎಸ್ಪಿ ಅಮರನಾಥ್ ರೆಡ್ಡಿ, ಡಿವೈಎಸ್ಪಿ ಶಾಂತವೀರ್ ಇ, ಸಿಪಿಐ ಮಲ್ಲಪ್ಪ ಮಡ್ಡಿ, ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಾಧರ್ ಪೂಜಾರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಹೆಚ್ಚಿನ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕಾಗಿದೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಗೌತಮಿ ನ್ಯೂಸ್ ಕರ್ನಾಟಕ, ಸಂಪಾದಕರು ಭರತೇಶ್ ಪಾನಗನವರ್, ಜಮಖಂಡಿ. ಸರಿ ಸರಿ ಇವತ್ತು ಮಧ್ಯಾಹ್ನ ಕುಂಬಾರಳದಲ್ಲಿ ಒಂದು ಕೊಲೆಯ ಪ್ರಕರಣದಾಗ ವರದಿಯಾಗಿದೆ. ಸೊ ಕೂಡಲೇ ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಈ ಮೃತನಾಗಿರ್ತಕ್ಕಂಥ ವ್ಯಕ್ತಿದು ಹೆಸರು ಎಲ್ಲ ಪರಿಶೀಲನೆ ಮಾಡಿದಾಗ ಇವ್ರದ್ದು ಬಸ್ಸು ತಳವಾರ ಅಂತ ಬರುತ್ತೆ. ಹೊಸ ಜನವಾಡ, ಅಥಣಿ ತಾಲೂಕು, ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಇವರಿಗೆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿನ ನಾವು ಆಲ್ರೆಡಿ ಪೊಲೀಸರು ಶಿಕ್ಯೂರು ಮಾಡಿದ್ದಾರೆ. ಅವನು ಹೆಸರು ಬಂದ್ಬಿಟ್ಟು ಮಾನಿಂಗ ಬಿದ್ರಿ ಅಂತ. ಸೊ ಇವರು ಇಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲೂ ಆಗಿರ್ತಕ್ಕಂಥವ್ರು ಇದ್ದಾರೆ. ಈಗ ಒಂದು ಫ್ಯಾಮಿಲಿ ಮೆಂಬರ್ಸು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅದನ್ನು ನಾವು ಕೊಲೆ ಪ್ರಕರಣನ ದಾಖಲೆ ಮಾಡಿಕೊಂತೀವಿ ಮತ್ತು ಆರೋಪಿನ ಆಲ್ರೆಡಿ ಕೂಡ ಶಿಕ್ಯೂರು ಮಾಡಲಾಗಿದೆ. ಈ ಆರೋಪಿ ಮತ್ತು ಈ ಮೃತನಾಗಿರ್ತಕ್ಕಂಥವ್ರು ಇಬ್ಬರು 4 ವರ್ಷದಿಂದ ಸ್ನೇಹಿತರು ಇರ್ತಾರೆ. ಇವತ್ತು ಬೆಳಗ್ಗೆಯಿಂದಲೇ ಇಬ್ಬರು ಕೂಡ ಡ್ರಿಂಕ್ಸ್ ಮಾಡಿದ್ದಾರೆ ಮತ್ತು ಈ ಮನೆಗೆ ಬಂದು ಅಡುಗೆನೇ ಮಾಡಿಕೊಂಡಿದ್ದಾರೆ. ಇಬ್ಬರು ಮಧ್ಯನೂ ಹಣಕಾಸಿನ ವ್ಯವಹಾರ ಇತ್ತಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವನಿಗೆ ತುಂಬ ಕುಡಿದಿರೋದ್ರಿಂದ ಇವನೇನು ಆರೋಪಿ ಇದ್ದಾನೆ, ಅವನು ತನ್ನ ಗಾಡಿಯಲ್ಲಿರ್ತಕ್ಕಂಥ 2 ಬಾಟ್ಲಲ್ಲಿ ಪೆಟ್ರೋಲನ್ನು ತುಂಬಿಕೊಂಡಿದ್ದಾನೆ. ಯಾಕಂದರೆ ನಿನ್ನೆ ನಮಗೆ ಮಾಹಿತಿ ಬಂದಿದೆ, ನಿನ್ನೆ 500 ರೂಪಾಯಿದ್ದು ಅವನು ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದಂತ. ಸೊ ಅವನು ಪೆಟ್ರೋಲನ್ನು 2 ಬಾಟ್ಲಿಗೆ ಹಾಕೊಂಡ್ಬಿಟ್ಟು ಅವನೇನು ಕುಡಿದು ಮಲಗಿರ್ತಾನೆ, ಅವನ ಮೇಲೆ ಪೆಟ್ರೋಲ್ ಹಾಕಿಬಿಟ್ಟು ಇಮಿಡಿಯೇಟ್ಲಾಗಿ ಬೆಂಕಿ ಎತ್ತಿರ್ತಕ್ಕಂಥದ್ದು ಇರುತ್ತೆ. ನಮ್ಮದು ಸುಕೋ ಟೀಮು, FSL ಟೀಮು ಸ್ಥಳ ಪರಿಶೀಲನೆ ಮಾಡಿದೆ. ಇದನ್ನು ಪ್ರಕರಣ ದಾಖಲು ಮಾಡಿಕೊಂಡು ಆಲ್ರೆಡಿ ಆರೋಪನ ಮಾಡಿದ್ವಿ. ಮುಂದಿನ ಅವನು ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯದಿಂದ ಮತ್ತು ನ್ಯಾಯಾಲಯಕ್ಕೆ ಅವನಿಗೆ ಹಾಜರುಪಡಿಸಿ ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿಗೆ ಅನುಮತಿ ಪಡೆದುಕೊಂಡು ಮುಂದಿನ ವಿಚಾರಣೆಯನ್ನು ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಇನ್ನೊಂದು ವಿಷಯ, CBI ಸರಿ ಮಹಿಳೆಯ ಮೇಲೆ ಅವರು ಚೈನ್ಗಳನ್ನು ಹಾಕ್ತಾರೆ. ಇಲ್ಲ, ಇದು ಏನಾಗಿದೆ, ಇದು ಎಲ್ಲ ಕಡೆ ಆಗಿರತಕ್ಕಂಥದ್ದು ಅಟೆನ್ಷನ್ ಡೈವರ್ಷನ್ ಕೇಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ಮಹಿಳೆಯರು ಚೈನ್ ಹಾಕ್ಕೊಂಡಿರ್ತಾರೆ ಮತ್ತು ಯಾರು ಪುರುಷರು ಚೈನ್ ಹಾಕ್ಕೊಂಡಿರ್ತಾರೆ ಅಥವಾ ಏನು ಕೈಯಲ್ಲಿ ಉಂಗುರ ಹಾಕ್ಕೊಂಡಿರ್ತಾರೆ, ಅವ್ರನ್ನ ನೋಡಿಬಿಟ್ಟು ನಾವು ಪೊಲೀಸರು ಇದ್ದೀರಿ, ನೀವೇನು ಜಗದಿಂದ ನಡೆದುಕೊಂಡು ಹೋಗ್ತಾ ಇದ್ದೀರಿ, ಅಲ್ಲೆಲ್ಲ ಜನ ಕಿತ್ಕೊಂತಿದ್ದಾರೆ, ನಮ್ಮಲ್ಲಿ ನೀವು ಇದನ್ನು ತೊಗೊಂಡು ಇದರಲ್ಲಿ ಲೆಕ್ಕಗಳು ಅಂತ ಹೇಳ್ತಾರೆ. ಇದನ್ನು ಅಟೆನ್ಷನ್ ಡೈವರ್ಷನ್ ಮಾಡಿ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದಿದೆ. ಇಂಥದ್ದು ಗ್ಯಾಂಗ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಆಲ್ರೆಡಿ ಸುಮಾರು ಪ್ರಕರಣಗಳನ್ನು ಇದನ್ನು ಪತ್ತೆ ಹಚ್ಚಿದ್ದೀವಿ. ಆ ಥರ ಪ್ರಕರಣಗಳು ಏನಾದರೂ ವರದಿ ಆಗಿತ್ತು ಅಂತಂತಂದರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ನಾವು ಆರೋಪಿತರನ್ನು ಪತ್ತೆ ಹಚ್ಚಿದ್ವಿ ಮತ್ತು ಅವ್ರು ಏನು ಕಳ್ಕೊಂಡಿರ್ತಾರೋ ಅದನ್ನು ವಾಪಸ್ ಕೊಡ್ತಕ್ಕಂಥದ್ದು ಕ್ರಮನ ಪೊಲೀಸ್ ಇಲಾಖೆ ಮಾಡುತ್ತೆ. ಥ್ಯಾಂಕ್ ಯು.